Good morning, dear students. Good morning. Inna ಸ್ವಲ್ಪ ಲೌಡ್ ಆಗಿ CET ಎಂಟ್ರೆನ್ಸ್ ಎಕ್ಸಾಮ್ ಯಾವತ್ತಿರೋದು 16 ತಾನೇ ಮತ್ತೆ ಯು ಶುಡ್ ಆಲ್ ಬಿ ವೆರಿ ಅಲರ್ಟ್ ಅಂಡ್ ಅವೇಕ್ ನೌ. ಇಂದಿನ ಸಕ್ಷಮ ಕಾರ್ಯಕ್ರಮ ಸರ್ವರಿಗೂ ಸಮವಿದ್ಯೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿ ನಡೀತಾ ಇರೋದು ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್. ವೇದಿಕೆ ಮೇಲಿರುವಂತಹ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಕರಿಸಿದ್ದಪ್ಪ ಎಸ್ ಟಿ ಅವರೇ, ಶ್ರೀ ಶಶಿಧರ್ ಎಸ್ ಟಿ ಅವರೇ, ಡಾಕ್ಟರ್ ಡಿ ಎಸ್ ಜಯಂತ್ ಅವರೇ, ಡಾಕ್ಟರ್ ಎ ತಿಮ್ಮಾರೆಡ್ಡಿ ಅವರೇ, ಸಿ ಪಿ ಒ ಅವರಾದ ಮಲ್ಲಾ ನಾಯಕ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪ್ರೈವೇಟ್ ಪಿ ಯು ಕಾಲೇಜ್ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರೇ ಮತ್ತು ಸ್ಟೂಡೆಂಟ್ ಫ್ಯಾಕಲ್ಟಿ ಮೆಂಬರ್ಸ್ ಆ್ಯಂಡ್ ಮೀಡಿಯಾ ಪರ್ಸನ್ಸ್ ಹಾಗೂ ಇವತ್ತಿನ ದಿನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟ್ರೀಮ್ನಲ್ಲಿ ಉತ್ತಮ ಅಂಕಗಳನ್ನು ತೆಗೆದು ನಮ್ಮ ಜಿಲ್ಲೆಗೆ ಐ ಥಿಂಕ್ ಫಸ್ಟ್ 3 ರ್ಯಾಂಕಿಂಗ್ ಪಡೆದಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕ ವರ್ಗದವರೇ ಹಾಗೂ ಈ ಒಂದು ಸಕ್ಷಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಮೊದಲನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ನಾವೇ ಕಂಗ್ರ್ಯಾಚುಲೇಷನ್ ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ October 4th 3 ತಿಂಗಳು ಆಫ್ಲೈನ್ ಕ್ಲಾಸಸ್, ಆಮೇಲೆ 25 days ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ October 4th ನಾವು ಅಧಿಕೃತವಾಗಿ ಒಂದು ಫಂಕ್ಷನ್ ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಮತ್ತು ಸ್ಟೂಡೆಂಟ್ಸ್ನ, ಗೌರ್ಮೆಂಟ್ ಫ್ಯಾಕಲ್ಟಿ, ಟೀಚಿಂಗ್ ಫ್ಯಾಕಲ್ಟಿನ ಕರೆದು ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಕಾರ್ಯಕ್ರಮದ ಯಶಸ್ಸಿಗೆ ಭಾಳಷ್ಟು ಜನ ಸಹಕರಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಏನು ಹೇಳಬೇಕು ಅಂದರೆ, ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಅ ಸ್ಮಾಲ್ ಡಿಸ್ಕಷನ್. ನಾವು ಸಿ ಇ ಅವ್ರ ಜೊತೆ ಮಾತಾಡುವಾಗ, ಆಮೇಲೆ ಪ್ರೈವೇಟ್ ಕಾಲೇಜಸ್ನ ಪ್ರಿನ್ಸಿಪಲ್ಸ್ ಮತ್ತು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರುವಾಗ, ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪ್ರೂವ್ ಆಗಬೇಕು. ಬಿ PUC ಆರ್ ಪ್ರೈಮರಿ, ಮಿಡಲ್ ಸ್ಕೂಲ್ ಎಜುಕೇಷನ್, ಇದು ಹೈಸ್ಕೂಲ್ ಎಜುಕೇಷನ್ ಇದೆಲ್ಲ ಇಂಪ್ರೂವ್ ಆಗಬೇಕು ಅಂದರೆ ಏನು ಮಾಡ್ಬೋದು ನಾವು ಅಂತ ನೀವು ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ ಅವರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಲಿಕ್ಕಾಗತ್ತೆ ಅಂತ ಒಂದು ಪಾರ್ಟ್ ಆಫ್ ದ ಡಿಸ್ಕಷನ್ ಆಗಿತ್ತು. ಸೊ ಇದೆಲ್ಲ ಡಿಸ್ಕಷನ್ನು ಜೊತೆಗಾಗಿರಲಿಲ್ಲ. ಸಿ ಇ ಅವ್ರ ಜೊತೆ ಒಂದ್ಸಲ ಡಿಸ್ಕಷನ್ ಆಗಿತ್ತು, ನಿಮ್ಮ ಜೊತೆ ಒಂದ್ಸಲ ಡಿಸ್ಕಷನ್ ಆಗಿದ್ದು. ನೀವೆಲ್ಲರೂ ಅವಾಗ ಶ್ರೀಧರ್ ಅವರು ಇದ್ದರು. ಅವ್ರು ಏನು ಹೇಳಿದರು, ಮೇಡಮ್ ವಿ ಆರ್ ಆಲ್ ವೆರಿ ಕಮಿಟೆಡ್, ನೀವೇನೇ ಡಿಸಿಷನ್ ತಗೊಳ್ರಿ, ವಿ ವಿಲ್ ಬಿ ದೇರ್ ವಿತ್ ಯು ಟು ಸಪೋರ್ಟ್ ಯು ಅಂತ ಹೇಳಿದರು ಒಂದೇ ಮಾತಿನಲ್ಲಿ. ಆಮೇಲೆ ನಾವೆಲ್ಲ ಒಂದು ಕಾಲೇಜಸ್ ಅಸೋಸಿಯೇಷನ್ ಒಂದು ಮೀಟಿಂಗ್ ಮಾಡಿಕೊಂಡು ಒಂದು ಒಳ್ಳೆ ಪ್ಲ್ಯಾನ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳಿದರು. ಸೊ ಆ ಮೀಟಿಂಗ್ಸ್ ಎಲ್ಲ ಆಗಿ, ಡಿಸ್ಕಷನ್ಸ್ ಆಗಿ, ನಂತರ ಸಿ ಇ ಅವರು ಕೂಡ ನಾವು ಈ ರೀತಿ ಒಂದು ಸ್ಮಾರ್ಟ್ ಬೋರ್ಡ್ ಆರ್ಗನೈಸ್ ಮಾಡೋಣ, ಆಮೇಲೆ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡೋಣ. ನಮ್ಮ DDPU ಅವರು ಕೂಡ ಅವ್ರಿಗೂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಒಂದು ಪ್ರೋಗ್ರಾಮ್ ಸಕ್ಷಮ ಅಂತ ನಾವು ಇನಾಗ್ರೇಷನ್ ಮಾಡಿಬಿಡ್ತೀವಿ. ಇವತ್ತು ವ್ಯಾಲಿಡಿಟರಿ ಫಂಕ್ಷನ್ ಅಂತ ಮಾಡ್ತೀವಲ್ಲ, ನಿಮಗೆಲ್ಲ ಕ್ಲಾಸಸ್ ತಗೊಳ್ತೀವಿ. ಬಟ್ ಈ ಪ್ರೋಗ್ರಾಮ್ ಇಷ್ಟು ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ನಮ್ದೆಲ್ಲ ಇಷ್ಟೆಲ್ಲ ಸಹಕಾರ ಇದೆ. ಸೊ ಅದರಿಂದ ಸಕ್ಷಮ ಟೀಮಿಗೆ ನಿಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಸಿಗಲಿ ಅಂತ. ಸೊ ಇದೇ ರೀತಿ ಸಾಕಷ್ಟು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡೋಣಂತೆ. ನಮ್ಮ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ರೋಗ್ರಾಮ್ ವಿತ್ ಕ್ಯೂ ಸ್ಪೈಡರ್ಸ್ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಂತರ ಸಿವಿಲ್ ಸರ್ವಿಸ್ನಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಅವ್ರಿಗೂ ಕೂಡ ಒಂದು ತರಬೇತಿ ಶಿಬಿರ ಮತ್ತು ಒಂದು ಸ್ಕ್ರೀನಿಂಗ್ ಎಕ್ಸಾಮ್ಸ್ ಮಾಡಿಬಿಟ್ಟು ನಂತರ ಅವ್ರಿಗೂ ಕೂಡ 8 to 10 months ಆಫ್ ಟ್ರೈನಿಂಗ್, ಈ ಪ್ರೋಗ್ರಾಮ್ನು ಕೂಡ ಬರುವ ನೆಕ್ಸ್ಟ್ ಮಂತಿಂದ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೊಳ್ಳೆ ಕಾರ್ಯಕ್ರಮ ನಮ್ಮ SSK ಟ್ರಸ್ಟಿಂದ ಮತ್ತು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್, ಸರ್ಕಾರದ ಒಂದು ಸಹಭಾಗಿತ್ವದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಎಲ್ಲ ಮಕ್ಕಳು ಸುಮಾರು 3 months ಅಂದರೆ ಎಷ್ಟು ಡೇಸ್ ಆಯಿತು? ಎಷ್ಟು ಡೇಸ್?
ಓಕೆ, ಈಗ 25 ಡೇಸ್ ಅಲ್ವಾ? ಸೊ ಈಗ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ನಿಮಗೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಿ. ಒಂದು ಕಾರ್ಯಕ್ರಮನ ಚೇತನ್ ಭಗತ್ ಅವ್ರು ಚೇತನ್ ಭಗತ್ ಅಂತ ಬರ್ತಾರೆ. ಚೇತನ್ ಭಗತ್ ಅಂದ್ರೆ ಯಾರು? ಯಾರಿಗಾದ್ರೂ ಗೊತ್ತಿದಾರ? ಚೇತನ್ ಭಗತ್ ಯಾರು? ಈಸ್ ಅ ರೈಟರ್, ಆಯ್ತಾ? ಚೇತನ್ ಭಗತ್ ಇಸ್ ಅ ರೈಟರ್. ಅವರೊಂದು ಬುಕ್ ಅಡ್ಯಾಪ್ಟೇಷನ್, ಒಂದು ಮೂವಿ ಅಂತ ಕೂಡ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಬಂದಿರೋರು ಯಾರು ಲೈಫ್ ಕೋಚ್ ಆಗಿ? ಇನ್ನೂ ಸ್ವಲ್ಪ ಜೋರಾಗಿ ಮಕ್ಕಳು, ನೀವು ಜೋರಾಗಿ. ಚೇತನ್ ರಾಮ್ ಅವ್ರು ಬಂದಿದ್ರಲ್ಲ, ಒಂದು ಸ್ಟೂಡೆಂಟ್ ದಯವಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಚೇತನ್ ರಾಮ್ ಅವರ ಸೆಷನ್ ಯಾವ ರೀತಿ ಇತ್ತು, ಆ ಸೆಷನ್ನಿಂದ ನಿಮಗೆ ಯಾವ ರೀತಿ ಅನುಕೂಲ ಆಯಿತು ಅಂತ ದಯವಿಟ್ಟು ನಮಗೆ ಹೇಳಿ ಕ್ವಿಕ್ಲಿ. ದಟ್ ಇಸ್ ಫಸ್ಟ್ ಕ್ವೆಶನ್. ಒಬ್ರು ಪ್ರಿಪೇರ್ ಆಗೋಷ್ಟರಲ್ಲೇ ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ, ಈಗ ಸಕ್ಷಮ ಅಂತ ನಾವು ಅಲ್ಲ, ಯಾರು ಸ್ಟೂಡೆಂಟ್ಸ್ ನೀವೇ ಐಡೆಂಟಿಫೈ ಮಾಡಬೇಕು. ಜಸ್ಟ್ ಗೋ ಅಮಂಗ್ ದ ಸರ್ಕಲ್. ಒಬ್ಬರು ಫ್ಯಾಕಲ್ಟಿ ಮೆಂಬರ್ಸ್ ಟ್ರೈ ಟು ಐಡೆಂಟಿಫೈ ಸ್ಟೂಡೆಂಟ್ಸ್. ಇಲ್ಲದ್ರೆ ಅವರು ಫ್ಯಾನ್ ಬಿಸಿಲಿಗೆ ಇನ್ನೊಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಇರೋದು, ಈಗ ನಿಮಗೆಲ್ಲ ನಾವು ಸಕ್ಷಮ ಅಂತ ಕಾರ್ಯಕ್ರಮನ ಸರ್ಕಾರ ಹಾಗೂ ಖಾಸಗಿ ಶಾಲೆಗಳ ಒಂದು ಸಹಯೋಗದಿಂದ ಸಕ್ಷಮ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ವಿ. ಇದು ಇಲ್ಲದೇ ಇದ್ದಿದ್ರೆ ನಮ್ಮ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ CET, ನೀಟ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಸಿಗೆ ಪ್ರಿಪೇರ್ ಯಾವ ರೀತಿ ಮಾಡ್ತಾ ಇದ್ರಿ, ಈ ಸಕ್ಷಮ ಕಾರ್ಯಕ್ರಮದಿಂದ ನಿಮಗೆ ಏನು ಅನುಕೂಲ ಆಯಿತು ಅನ್ನೋದು ಸೆಕೆಂಡ್ ಕ್ವೆಶನ್. ಓಕೆ, ಬಾಯ್ಸು ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಇನಾಗ್ರೇಷನ್ ದೀಪ ಹಚ್ಚೋದ್ರಲ್ಲಿ ಒಬ್ಬರು ಹುಡುಗರು ಬರಲಿಲ್ಲ ಸ್ಟೇಜ್ ಮೇಲೆ. ನೀವು ಇದು ಸಕ್ಷಮ ತರಬೇತಿ ನನಗೆ ಬಹಳ ಯೂಸ್ಫುಲ್ ಆಯಿತು. ನನಗೆ CET ತರಗತಿಯನ್ನು ಬೇರೆ ಕಾಲೇಜಿಗೆ ಹೋಗಿ ಇದು ಮತ್ತೆ ಓದಕ್ಕೆ ನಮಗೆ ಇದು ಆಗಿತ್ತು. ಅದಕ್ಕೆ ಸಕ್ಷಮ CET ನೀಟ್ ನಾನು ತರಬೇತಿಯನ್ನು ಓದಿ ಮತ್ತು ಮೆಟೀರಿಯಲ್ ಕೊಟ್ಟಿದ್ದಾಗ ನನಗೆ ಭಾಳ ಯೂಸ್ಫುಲ್ ಆಯಿತು. ಮತ್ತು ಮಾಕ್ ಟೆಸ್ಟ್, ವೀಕ್ಲಿ ಟೆಸ್ಟು, ನೀಟು ವೀಕ್ಲಿ ಟೆಸ್ಟ್ ಸಂಡೇ ಮಾಡ್ತಾಯಿದ್ರು. ಇದರಿಂದ ಭಾಳ ಯೂಸ್ಫುಲ್ ಆಯಿತು. ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮ್ಯಾಮಿಗೆ. ಚೇತನ್ ರಾಮ್ ಅವ್ರ ಪ್ರೋಗ್ರಾಮ್ ಯಾವ ರೀತಿ ಇತ್ತು, ಅವ್ರ ಸೆಷನ್? ಚೇತನ್ ರಾಮ್ ಸರ್ ಅವರು ಬಂದು ಮತ್ತು ಹೇಗೆ CETಯನ್ನು ನಾವು ಬರಿಬೇಕು ಅಂತ ಹೇಳಿದರು. ಮತ್ತು ಯಾವುದು ನಮಗೆ ಇದು ಆಪ್ಷನ್ ಕರೆಕ್ಟ್ ಇರುತ್ತೆ ಮತ್ತು ಹೇಗೆ ಬರೀಬೇಕು ಅಂತ ಅವರು ಹೇಳಿ ನಮಗೆ ಅದೂ ತುಂಬ ಯೂಸ್ ಆಯಿತು. ಥ್ಯಾಂಕ್ ಯು ಅಂತ ಹೇಳಿ ಬಾಯ್ಸ್ ಯಾರಾದರೂ ಇದ್ದೀರಾ? ಬಾಯ್ಸ್ ಯಾರಾದರೂ ವಾಲಂಟಿಯರ್ಸ್ ಬನ್ನಿ, ಒಂದು 4 ಜನ. ಯಾರಿಗೆ ಇಂಟ್ರೆಸ್ಟ್ ಇದೆ, ಈ ಪ್ರೋಗ್ರಾಮ್ ಯಾವ ರೀತಿ ಅನಿಸಿದೆ ನಿಮಗೆ? ಹಾಸ್ಟೆಲ್ನಲ್ಲಿ ಸುಮಾರು 25 ದಿನ ನೀವೆಲ್ಲರೂ ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ನಿಮಗೆ ಸ್ಟೇ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ವಿ. ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಸೊ ನಮಗೆ CET ಯಾವುದೇ ಒಂದು ಎಕ್ಸಾಮ್ ಆಗಲಿ ಅಟೆಂಡ್ ಆಗಬೇಕು ಅಂದರೆ ಫಿಯರ್ ಇದ್ದೇ ಇರುತ್ತೆ. ಸೊ ಚೇತನ್ ರಾಮ್ ಸರ್ ಬಂದು ನಾವು ಯಾವುದೇ ಒಂದು ಎಕ್ಸಾಮ್ ಆಗಲಿ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದರು. ಮತ್ತು ಕಾನ್ಸಂಟ್ರೇಷನ್ ಹೇಗೆ ಹೆಚ್ಚಿಸಬೇಕು ಥ್ರೂ ಮೆಡಿಟೇಷನ್ನು, ಮತ್ತು ನಮಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡಿದರು. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಟ್ಟಿದ್ರ? ಟೈಮ್ ಮ್ಯಾನೇಜ್ಮೆಂಟ್, ಎಕ್ಸಾಮ್ ಪೇಪರ್ ಯಾವ ರೀತಿ ಅಟೆಂಡ್ ಮಾಡಬೇಕು, ಡೇ ಟು ಡೇ ಟೈಮ್ ಮ್ಯಾನೇಜ್ಮೆಂಟ್. ಈಗ ಆಪ್ಷನ್ಸ್ ಹೆಂಗಿರ್ತವೆ ಅಂದರೆ 4 ಒಂದೇ ಥರ ಇರುತ್ತೆ. ಸೊ
ಯಾವ್ದು ಆಪ್ಷನ್ ಫಸ್ಟು ನಾವು ಸೆಲೆಕ್ಟ್ ಯಾವ್ದು ಕರೆಕ್ಟ್ ಇದೆನೋ ಅದನ್ನು ಫಸ್ಟ್ ನಾವು ಸೆಲೆಕ್ಟ್, ಈಗ ಯಾವುದೊಂದು ಕ್ವಶನ್ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದೆ ಅಂದರೆ ನಾವು ಸೆಲೆಕ್ಟ್ ಮಾಡ್ತೀವಿ. ಬಟ್ ಎರಡರ ಡೌಟ್ ಇದೆ ಅಂದರೆ ಅದ್ರಲ್ಲಿ ನಾವು ಅದರಲ್ಲೇ ಸ್ಟಿಕ್ ಆನ್ ಆಗಿಬಿಡಬಾರ್ದು, ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗಬೇಕು. ಸೊ ಟೈಮ್ ಅಲ್ಲಿ ಓನ್ಲಿ 60 ಮಿನಿಟ್ಸ್ ಇರುತ್ತೆ. ಸೊ ಒನ್ ಕ್ವಶನಿಗೆ ನಾವು 15 ನಿಮಿಷ 20 ನಿಮಿಷ ಕುತ್ಕೊಂಡು ಅದೇ ಕ್ವಶನ್ ಮಾಡಿದರೆ ಸೊ ನೆಕ್ಸ್ಟ್ ಕ್ವಶನ್ಸ್ ನಮಗೆ ಅಟೆಂಡ್ ಮಾಡಲಿಕ್ಕೆ ಚಾನ್ಸ್ ಸಿಗಲ್ಲ. ಸೊ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಅದ್ರ ಬಗ್ಗೆ ಹೇಳಿದರು. ಥ್ಯಾಂಕ್ ಯು. ಅಲ್ಲ, ಚೆನ್ನಾಗಿ ಮಾತಾಡ್ತಾ ಇದೆಯಾ. ನಿನಗೆ ಮಿಸ್ಟೇಕ್ ಈಗ PUC ನೀಟ್ ಆಮೇಲೆ CET ಎರಡು ಅಟೆಂಪ್ಟ್ ಮಾಡ್ತೀಯ ನೀನು? CET ಒಂದೇ. CET-ನಲ್ಲಿ ಮೆರಿಟ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಮ್ಯಾಮ್? ಪ್ಲಾನ್ ಬಿ ಇದೆನಾ? ಎಸ್ ಮ್ಯಾಮ್. ವಾಟ್ ಇಸ್ ಯುವರ್ ಪ್ಲಾನ್ ಬಿ? ಮ್ಯಾಮ್ ನನ್ನ ಇಂಟೆನ್ಷನ್ ಅಂದರೆ ನಾನು ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಅಂತ. ಸೊ ಫಸ್ಟ್ ಒಂದು ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇದೆ. ನಾನು ಏನಾದ್ರು CET ಒಳ್ಳೆ ರ್ಯಾಂಕಿಂಗ್ ಬಂತು ಅಂದರೆ ಅಗ್ರಿಕಲ್ಚರ್ ಫೀಲ್ಡಿಗೆ ಹೋಗ್ತೀನಿ. ಅದು BCA ಮಾಡಿ MC ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಡಿಸ್ಹಾರ್ಟನ್ ಆಗಲ್ಲ, ಬೇಜಾರಾಗಲ್ಲ. ಪ್ಲಾನ್ ಬಿ ಇದೆ ಅಲ್ವಾ? ಯು ಆರ್ ಹ್ಯಾಪಿ ವಿತ್ ಪ್ಲಾನ್ ಬಿ ಆಲ್ಸೋ? ಓಕೆ. ಇನ್ನೊಂದು ಪ್ಲಾನ್ ಬಿ ಸಕ್ಸಸ್ ಆಗಬೇಕು ಅಥವಾ ಪ್ಲಾನ್ ಬಿನೂ ಆಗಲಿಲ್ಲ, ಪ್ಲಾನ್ ಸಿ ಆಯಿತು, ಅವಾಗ ಏನು ಮಾಡ್ತೀಯ? ಇಲ್ಲ, ನನ್ನ ಗುರಿ ಮುಟ್ಟ ನಾನು ಕಷ್ಟಪಡ್ತೀನಿ. ಓಕೆ, ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಹಿಯರ್. ಅಂದರೆ ನಿಮ್ಮ ಲೈಫ್ನಲ್ಲಿ ಪ್ಲಾನ್ ಎ ಯಾವಾಗಲೂ ಒಂದು ಗೋಲ್ ಇಟ್ಕೊಂಡು ಸ್ಟಡಿ ಮಾಡ್ತಿರ್ತೀರ. ಸಪೋಸ್ ನಾನು ಡಾಕ್ಟ್ರೇ ಆಗಬೇಕು, ನಾನು ಇಂಜಿನಿಯರೇ ಆಗಬೇಕು ಅಥವಾ IAS ಆಫೀಸರೇ ಆಗಬೇಕು. ಸಪೋಸ್ ನೀವು ಆಗಲಿಲ್ಲ ಅಂದರೆ ಅವಾಗ ಪ್ಲಾನ್ ಬಿ ಏನಿರುತ್ತೆ, ಪ್ಲಾನ್ ಸಿ ಏನಿರುತ್ತೆ, ಅಥವಾ ಲೈಫ್ನಲ್ಲಿ ಏನೇ ಚಾಲೆಂಜಸ್ ಬಂದರೂ ಧೈರ್ಯವಾಗಿ ಎದುರಿಸ್ತೀನಿ, ಜೊತೆಗೆ ನಾನು ಬೇರೆ ಯಾವ್ದಾರ ಫೀಲ್ಡ್ನಲ್ಲಿ ಹೋದ್ರೂ ಕೂಡ ಐ ವಿಲ್ ಗಿವ್ ಮೈ 100%. ಹೌದಾ? ನಿನ್ನ ಎಫರ್ಟ್ಸ್, ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಐ ವಿಲ್ ಗಿವ್ ಮೈ 100% ಅಂತ ಹೇಳಿದ್ರೆ ಯು ವಿಲ್ ಸಕ್ಸೀಡ್ ಇನ್ ದಟ್ ಫೀಲ್ಡ್. ದಟ್ ಶುಡ್ ಬಿ ಯುವರ್ ಫೈನಲ್ ಪ್ಲಾನ್. ಸರಿ, ನೆಕ್ಸ್ಟ್ ಯಾರಾದ್ರು ಬಾಯ್ಸ್ ಯಾರು ಬರ್ತಾ ಇಲ್ಲ? ಓಕೆ, ಮುಂದೆ ಬಾ. ಎಲ್ಲರಿಗೂ ಬೆಳಗ್ಗೆ ಅಲ್ಲ, ಎಲ್ಲರೂ ಎಷ್ಟು ಶೇರ್ ಮಾಡ್ತಾ ಇದ್ದಾರೆ ನೋಡ್ರಿ ಬಾಯ್ಸಿಗೆ. ಈವನ್ ಐ ಶಿಯರ್ ಫಾರ್ ಯು. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ನನ್ನ ಹೆಸರು ಮಾರುತಿ ವೈಟಿ. ನಾನು ಓದ್ತಿರುವುದು DRM ಸೈನ್ಸ್ ಕಾಲೇಜ್ ದಾವಣಗೆರೆ. ಸಕ್ಷಮ ಅಂತ ಬಂದರೆ ಟೀಚಿಂಗ್ ನಮ್ಮ ಕಾಲೇಜಲ್ಲಿ ಸಕ್ಷಮ ಅಂತ ಆದರೆ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಮೊದಲು ಸಕ್ಷಮ ಆರಾಮಾಗಿ ಮಾತಾಡು. ಅಲ್ಲ, ಟೀಚಿಂಗ್ ಚೆನ್ನಾಯ್ತಾ ಸಕ್ಷಮದಲ್ಲಿ? ಸಕ್ಷಮದಲ್ಲಿ ನಾವು ಸೆಲೆಕ್ಟ್ ಆದ್ವಿ. ಚೆನ್ನಾಗಿ ಓದೋವಂಥ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಕಾಲೇಜ್ನಲ್ಲಿ ಸೆಲೆಕ್ಟ್ ಮಾಡಿ ತಂದರು. ಮತ್ತು ಇಲ್ಲಿ ಒಳ್ಳೆ ಕಾಲೇಜ್, ಟಾಪ್ ಕಾಲೇಜ್ ಲೆಕ್ಚರ್ಸ್ ಕೂಡ ಬಂದು ಟೀಚ್ ಮಾಡಿದರು. ಮತ್ತು ಎಲ್ಲ ಟೆಸ್ಟ್ ಕೂಡ ಚೆನ್ನಾಗಿ ಅಟೆಂಡ್ ಮಾಡೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ರು. ಮತ್ತು ಮೋಟಿವೇಶನ್ ಯಾವ ಥರ CET ಆಗಲಿ ನೀಟ್ ಆಗಲಿ ಯಾವ ಥರ ಅಟೆಂಡ್ ಮಾಡಬೇಕು, ಯಾವ ಥರ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡೋಕ್ಕೆ ಮೋಟಿವೇಶನ್ ಸ್ಪೀಕ್ಸ್ ಅವ್ರನ್ನ ಕರೆಸಿದ್ರು. ಮತ್ತು ತುಂಬಾ ಬೆನಿಫಿಟ್ಸ್ ಆಗ್ತಿದೆ. ಸೀಟ್ನಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಅಂತ ಅನ್ಕೊತಿದ್ದೀನಿ. ನಿನ್ನ ಡೈಲಿ ರುಟೀನ್ ಏನಿದೆ? ಇಲ್ಲಿದ್ದಾಗ ನೀನು ಎಷ್ಟೆಷ್ಟು ಅವರ್ಸು ಏನೇನು ಮಾಡ್ತಿದ್ದೆ? ನಿನ್ನ ರುಟೀನ್ ಏನಿದೆ? ಪ್ರಿಪ್ರೇಷನ್ ಎಕ್ಸಾಮಿಗೆ, ನೀಟಿಗೆ, CETಗೆ ಯಾವ ಥರ ಇದೆ? ಡೇ ಟು ಡೇ ಪ್ಲಾನಿಂಗ್ ಏನಾದರೂ ಪ್ಲಾನ್ ಇದೆನಾ? ಡೇ ಟು ಡೇ ಓದೋದ್ರ ಬಗ್ಗೆ ಓಕೆ, ಏನು ಪ್ಲಾನ್ ಇದೆ? ಅಲ್ಲ, ಬೆಳಿಗ್ಗೆ 6 ಗಂಟೆಗೆ ಎದ್ದಾಗ್ತೀಯಾ? ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿ 8 ಗಂಟೆಗೆ 7 ಗಂಟೆಗೆ 7 ಗಂಟೆಯಿಂದ. ಆಮೇಲೆ ಕಾಲೇಜ್ ಕ್ಲಾಸಸ್ಸಿಗೆ ಬರೋದು? ಕಾಲೇಜ್ ಕ್ಲಾಸಸ್ಸಿಗೆ ಬರೋದು 9:30. ಅದಕ್ಕೂ ಮುಂಚೆ ರಿವಿಷನ್ ಏನಾದ್ರೂ ಟೈಮ್ ಸಿಗುತ್ತಾ? 1 hour 1.5 hour ಏನಾದ್ರೂ ಸ್ಟಡಿ ಮಾಡ್ತೀಯಾ? ಸ್ಟಡಿ ಓಕೆ, ಏನ್ ಸ್ಟಡಿ ಮಾಡ್ತೀಯಾ ಈ 1.5 hours ನಲ್ಲಿ? ಅದೇ ಹಿಂದೆ ಏನ್ ಮಾಡಿರ್ತಾರೆ ಅದನ್ನ ರಿವಿಷನ್ ಮಾಡ್ತೀನಿ ಮ್ಯಾಮ್. ಓಕೆ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ? ಕ್ಲಾಸಿಗೆ ಬಂದ್ಮೇಲೆ 5 hours ಕ್ಲಾಸ್ ಇರುತ್ತಾ? ಲಂಚ್ ಬ್ರೇಕ್ 6 hours. ಸಂಜೆ ಏನಾಗುತ್ತೆ? ಸಂಜೆ ಹಾಸ್ಟ್ಲಿಗೆ ಹೋಗ್ತೀವಿ. ಹಾಸ್ಟ್ಲಿಗೆ ಹೋಗಿ ಟೀ ಮಾಡಿದ್ರೆ ಟೀ ಕುಡಿದು ಮಕ್ಕ ತಗೊಂಡು ಓದ್ಕೊಂತ ಕುಂದಿರ್ತೀವಿ. ಓಕೆ, ಎಷ್ಟು ಅವರ್ಸ್ ಓದ್ತೀಯ?
ಮಿನಿಮಮ್ 2 or 3 hours ಓದ್ತೀನಿ. ಡೈಲಿ ಅದೇನಾ? ಎದ್ದೇಳೋದು, ಓದೋದು, ಇಲ್ಲಿ ಲೆಕ್ಚರ್ ಅಟೆಂಡ್ ಮಾಡೋದು, ಮತ್ತೆ ಓದೋದು. ಅಲ್ಲಿ ವಾಕ್ ಏನಾದ್ರು ಮಾಡಕ್ ಟೈಮ್ ಸಿಗುತ್ತಾ, ಅಥವಾ ಸಮ್ ಕೈಂಡ್ ಆಫ್ ರಿಕ್ರಿಯೇಷನ್ ಆಕ್ಟಿವಿಟಿ ನಿಮ್ ಹಾಸ್ಟೆಲ್ ನಲ್ಲಿ ಎಲ್ಲಿ ಉಳ್ಕೊಂಡಿದ್ಯಾ? ಅಲ್ಲಿ ಏನಾದ್ರು ಸ್ಪೋರ್ಟ್ಸ್ ಆಡ್ತೀಯಾ? ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಡೈಲಿ? ನೋ ಮ್ಯಾಮ್, ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಯಾವ ಮಕ್ಕಳಿಗೂ ಫಿಸಿಕಲ್ ಆಕ್ಟಿವಿಟಿ ಏನೂ ಇಲ್ವಾ? ನೋ ಮ್ಯಾಮ್. ಸೊ ದೆನ್ ರಿಸಲ್ಟ್ ಶುಡ್ ಬಿ ಸೂಪರ್ ಡೂಪರ್. ಓಕೆ, ಸರಿ. ಬೇರೆ ಏನಾದರೂ ಯಾರಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ತೀರಾ ನಿಮ್ಮ ರುಟೀನ್ ಬಗ್ಗೆ? ಯಾಕಂದ್ರೆ ಚೇತನ್ ರಾಮ್ ಅವ್ರು ಬಂದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಹೌದಾ? ಅವ್ರು ಬಂದು ಹೇಳ್ಕೊಟ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್, ಸೆಲ್ಫ್ ಕೇರ್ ಬಗ್ಗೆನೂ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಎಕ್ಸಾಮ್ ನಲ್ಲಿ OMR ಶೀಟ್ಸ್ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು, ಆಮೇಲೆ ನಿಮ್ಮ ಕ್ವಾಲಿಟಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆನೂ ಸುಮಾರು ಟಿಪ್ಸ್ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಟಿಪ್ಸ್ ನಲ್ಲಿ ಅವ್ರ ಲೆಕ್ಚರ್ ಆದ್ಮೇಲೆ ನೀವು ಎಷ್ಟು ಮಟ್ಟಿಗೆ ಅದನ್ನ ನಿಮ್ಮ ಡೈಲಿ ರುಟೀನ್ ನಲ್ಲಿ, ನಿಮ್ ಸ್ಟಡೀಸ್ ನಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀರಾ ಅಂದ್ರೆ ದಟ್ ವಿಲ್ ಬಿ ದ ಸಕ್ಸಸ್ ಆಫ್ ಕಂಡಕ್ಟಿಂಗ್ ದಟ್ ಪರ್ಟಿಕ್ಯುಲರ್ ಇವೆಂಟ್, ಹೌದಾ? ಸೊ ಅದ್ರ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಟೀಚರ್ಸ್ ನಿಮಗೆ ಇಲ್ಲಿ ಹೆಸರು ಗೊತ್ತಿರುತ್ತಲ್ಲ, ನೀವೇ ಕರೆಕ್ಟ್ಬಿಡ್ರಿ ಅವ್ರನ್ನ. ಮೈಕ್ ಅಲ್ಲೇ ಕೊಟ್ಬಿಡಿ, ದೇ ಆರ್ ಮೋರ್ ಕಂಫರ್ಟಬಲ್ ಸ್ಪೀಕಿಂಗ್ ದೇರ್. ಇನ್ನು ಒಬ್ರು ಇಬ್ರು ಯಾರಾದ್ರು? ಗುಡ್ ಈವ್ನಿಂಗ್ ಆಲ್ ಆಫ್ ಯು. ನನ್ನ ಹೆಸರು ರಂಗಮ್ಮ. ನಾನು DRM ಸೈನ್ಸ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮಗೆ ಸಕ್ಷಮ ಇಂಟ್ರೊಡ್ಯೂಸ್ ಮಾಡಿದ್ದು ತುಂಬಾ ಇದು ಹೆಲ್ಪ್ ಆಯಿತು. ನಾನು ಫಸ್ಟ್ PUC ಓದಬೇಕಾದ್ರೆ ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಲ್ಲಿ ನಮ್ಮ ಕಾಲೇಜಲ್ಲಿ CT ಏನೂ ಇರ್ತಿರಲಿಲ್ಲ. ಬಟ್ ನಾನು ಹಂಗಾಗಿ ಆನ್ಲೈನಲ್ಲಿ PWದವರು ಕ್ಲಾಸ್ ಮಾಡ್ತಿದ್ರಲ್ಲ, ನಾನು CT ಅವಾಗ CT ಕೇಳ್ತಾ ಇದ್ದೆ. ಬಟ್ ಸೆಕೆಂಡ್ PUCಯಲ್ಲಿ ಮ್ಯಾಮ್ ಅವರು ನಮಗೆ ಸಕ್ಷಮ ಇಂಟ್ರೊಡ್ಯೂಸ್ ಮಾಡಿ ತುಂಬಾ ಹೆಲ್ಪ್ ಮಾಡಿದರು. ಮತ್ತು ಆನ್ಲೈನ್ ಕ್ಲಾಸ್ ಅಲ್ಲದೆ ಆಫ್ಲೈನ್ ಕೂಡ ಮಾಡ್ತಾ ಇದ್ದಾರೆ ಇವಾಗ. ತುಂಬಾ ಹೆಲ್ಪ್ ಆಗ್ತಾ ಇದೆ ಅದಕ್ಕೆ. ಮತ್ತು ಅದ್ರ ಜೊತೆಗೆ ಮೋಟಿವೇಶ್ನಲ್ ಸ್ಪೀಚು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಮತ್ತು ಹೆಂಗೆ ಮಾಡ್ಬೇಕು ಹೇಳು. ಎಲ್ಲರಿಗೂ ಗೊತ್ತಿದೆ ಎಂತಿಂತ ಪ್ರೋಗ್ರಾಮ್ ಮಾಡಿದೀವಿ ಅಂತ. ಬಟ್ ಅದರಿಂದ ನೀನು 10 ಪಾಯಿಂಟ್ಸ್ ಹೇಳಿರ್ತಾರೆ ಅಂದ್ರೆ ಅಟ್ಲೀಸ್ಟ್ 2-3 ಏನಾದರೂ ನಿನ್ನ ರುಟೀನಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ದೆನ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಅನ್ನಂಗಾಗುತ್ತೆ. ಏನಾದರೂ ಒಂದರ ಚೇಂಜಸ್ ಮಾಡ್ತಾ ಇದೀಯಾ, ಅಥವಾ ಹೇಳಕ್ಕೆ ನೆನಪಾಗ್ತಾ ಇಲ್ಲನಾ? ಅಲ್ಲ, ಥಿಂಕ್ ಆ್ಯಂಡ್ ಟೆಲ್. ಅಟ್ಲೀಸ್ಟ್ ನಾನು ಇದನ್ನ ಮಾಡ್ತೀನಿ, ಮಾಡೋಕ್ಕಾಗಿಲ್ಲ ಅಂತನಾರ ಹೇಳು. ಆ ಸೆಷನಿಂದ ಈಗ ನಾವು ಮಾಡಿರೋ ಸೆಷನ್ನು ನಿನಗೆ ಈಗ ಬರೀ CET ನೀಟ್ ಎಂಟ್ರೆನ್ಸ್ ಎಕ್ಸಾಮಿಗೆ ಅಷ್ಟೇ ಸೀಮಿತ ಆಗಿರಲ್ಲ. ನಿನ್ನ ಲೈಫ್ ಲಾಂಗ್ ಇಟ್ ಇಸ್ ಅ ಲೆಸನ್ ಫಾರ್ ಯು, ಹೌದಾ? ಸೊ ನಿನಗೆ ಈಗಲೇ ಅದರ ರಿಸಲ್ಟ್ ಗೊತ್ತಾಗಲ್ಲ. ಇನ್ನು 1 ವರ್ಷ 2 ವರ್ಷ ಯಾವಾಗಾದ್ರೂ ನೀನೇ ಒಂದು ಸ್ವಲ್ಪ ಟೈಮ್ ಕುತ್ಕೊಂಡಾಗ, ಅಥವಾ ಆ ಪ್ರೋಗ್ರಾಮ್ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ರಿ ನೀವೇ. DRM ಸೈನ್ಸ್ DRM ಸ್ಟೂಡೆಂಟ್ಸ್ ಬಹಳ ಜನ ಇದ್ದೀರಲ್ವಾ? ನೀವು ಯಾವಾಗಾದ್ರೂ ಎಕ್ಸಾಮ್ ಮುಗಿದ್ಮೇಲೆ ಫೋನ್ನಲ್ಲಂತೂ ಎಲ್ಲರೂ ಅರ್ಧ ಗಂಟೆ 1 ಗಂಟೆ ಮಾತಾಡ್ತಿರಲ್ವಾ, ಚಾಟ್ ಮಾಡ್ತಿರಲ್ಲ. ಸೊ ಅಟ್ಲೀಸ್ಟ್ ಇದು ಚೇತನ್ ರಾಮ್ ಅವ್ರ ಪ್ರೋಗ್ರಾಮ್ ಇಂದ ಅವ್ರು ಕೊಟ್ಟಿರೋದು ನೋಟ್ಸ್ ಮಾಡ್ಕೊಂಡಿದ್ರಾ? ಒಂದು ಪೇಪರ್ ಏನಾದ್ರೂ ಕೊಟ್ಟೋಗಿದ್ರಾ ಚೇತನ್ ರಾಮ್ ಅವರು? ಆನ್ಲೈನ್ ಕೂಡ ಸಾಕಷ್ಟು ಕ್ಲಾಸಸ್ ಇರುತ್ತೆ ಚೇತನ್ ರಾಮ್ ಅವ್ರದ್ದು. ಅದನ್ನ ವಾಚ್ ಮಾಡಿ ಅದರಿಂದ ಪಾಯಿಂಟ್ಸ್ ಬರ್ಕೊ. ಇದರಲ್ಲಿ ನನ್ನ ರೂಟೀನಲ್ಲಿ ಇದನ್ನ ನಾನು ಇನ್ಕಾರ್ಪೊರೇಟ್ ಮಾಡ್ಕೋಬಹುದು ಅಂತ ಮಾಡ್ಕೊಂಡ್ ಬಾ. ಆವಾಗ ಮಾತ್ರ ಆ ರಿಸಲ್ಟ್ಸು ನಿನಗೆ ಸಿಗುತ್ತೆ. ಸುಮ್ಮನೆ ಅದನ್ನ ಲೆಕ್ಚರ್ ತರ ಕೇಳ್ಕೊಂಡು ಹೋದ್ರೆ ಇಟ್ ವಿಲ್ ನಾಟ್ ಹೆಲ್ಪ್ ಯು ಇನ್ ಎನಿ ವೇ ಇನ್ ಯುವರ್ ಡೈಲಿ ಸಕ್ಸಸ್. ಸರಿನಾ? ಈಗ ಹೇಳು, 1-2 ಪಾಯಿಂಟ್ ಹೇಳಪ್ಪ ಸಾಕು. ಯಾಕಂದ್ರೆ ಇಷ್ಟು ಜನದ್ದೇ ಎಫರ್ಟ್ಸ್ ಇದೆ, ಹೌದಾ? ನಾವೆಲ್ಲರೂ ಗಂಟೆ, ಮಿನಿಟ್, ಸೆಕೆಂಡ್ ಲೆಕ್ಕ ಹೇಳಿದ್ರೆ ಎಷ್ಟು ಸೆಕೆಂಡ್ಸ್ ನಿಮ್ಗೋಸ್ಕರ ವಿ ಹ್ಯಾವ್ ಡನ್ ಇಟ್. ನಿಮಗೋಸ್ಕರ ಅಂದ್ರೆ ನಮ್ಮ ದಾವಣಗೆರೆ ಜನತೆಗೆ ನಾವು ಕೊಟ್ಟಿರೋದು ಇದು, ಹೌದಾ? ನಮಗೋಸ್ಕರ ನಾವು ಮಾಡ್ಕೊಂಡಿರೋ ಕಾರ್ಯಕ್ರಮ. ನಿಮ್ಮ ಯಶಸ್ಸಿನಲ್ಲಿ ನಮ್ಮ ಪ್ರೋಗ್ರಾಮಿನ ಯಶಸ್ಸು ಅಡಗಿದೆ. ಅದಕ್ಕೋಸ್ಕರ ವಾಟ್ ಈಸ್ ಯುವರ್ ಲರ್ನಿಂಗ್ ಫ್ರಮ್ ದಿಸ್ ಪ್ರೋಗ್ರಾಮ್ ದಟ್ ಐ ರಿಯಲಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಯು. ಓಕೆ, ಯೋಚನೆ ಮಾಡ್ರಿ. ಎಲ್ಲ ನಿಮ್ಮ ಬ್ರೈನ್ ನಲ್ಲೇ ಇದೆ. ಅದು ಯೋಚನೆ ಮಾಡಿ ಅಲ್ಲಿಂದ ಇಲ್ಲಿಗೆ ಬರಬೇಕು. ಸೆನ್ಸರಿ ಕನೆಕ್ಷನ್ಸ್, ನ್ಯೂರಾನಲ್ ಕನೆಕ್ಷನ್ಸ್. ಹೇಳಿ ಕ್ವಿಕ್ಲಿ, ಟೆಲ್ ಮಿ 1 or 2 points that will be the success of our Sakshama ಕಾರ್ಯಕ್ರಮ.
ಚೇತನ್ ರಾಮ್ ಅವ್ರು ಹೇಳಿರೋದು ಅಥವಾ ಏನೇ ಒಂದು ಕ್ಲಾಸ್ನಲ್ಲಿ ವಾಟ್ ಯು ಥಿಂಕ್ ಇಸ್ ರಿಯಲಿ ನೈಸ್ ಅಂಡ್ ವಿಚ್ ಐ ವಿಲ್ ಡೂ ಇಟ್ ಇನ್ ಮೈ ರೂಟೀನ್. ಚೇತನ್ ರಾಮ್ ಸರ್ ಅವರು ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಅವರು ಇವಾಗ ಫಸ್ಟ್ 4 ಮೆಥಡ್ ಇರ್ತವೆ, ಅವರೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಸೀಟಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಯಾವ್ದಾದ್ರು ಇವಾಗ ಟ್ರಿಕ್ಕಿ ಕ್ವಶನ್ ಬಂತು ಅಂದ ತಕ್ಷಣ ಅಲ್ಲೇ ನೋಡಿ ಅಪ್ಸೆಟ್ ಆಗಬಾರ್ದು. ನಮ್ಮ ಮೈಂಡ್ ಅವಾಗಲೇ ಕಾನ್ಸಂಟ್ರೇಷನ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಕಾನ್ಸಂಟ್ರೇಷನ್ ರೆಡ್ಯೂಸ್ ಆದರೆ ಮುಂದೆ ಕ್ವಶನ್ಸ್ ಏನು ಅಟೆಂಡ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಕಾಮ್ ಮೈಂಡಲ್ಲಿ ಇರಬೇಕು ಎಕ್ಸಾಮ್ ಬರೆಯೋರು. ಪರೀಕ್ಷೆನ ಒಂದು ಹಬ್ಬ ಥರ ಮಾಡ್ರಿ ಅಂತ ಸರ್ ಹೇಳ್ಕೊಟ್ಟು. ಅವ್ರ ಸರ್ ಫೇಮಸ್ ಲೈನ್ ಅಲ್ವಾ, ಪರೀಕ್ಷೆ ಒಂದು ಹಬ್ಬ ಅಂತ. ಸರಿ, ಹಾ, ನೆಕ್ಸ್ಟ್ ಚೆನ್ನಾಗಿ ಹೇಳ್ತಾ ಇದೆಯಾ ಹೇಳು. ಸರ್ ಗೈಡ್ ಮಾಡ್ತಾ ಇದ್ದೀರಾ? ಹೇಳಪ್ಪ. CT ಎಕ್ಸಾಮಲ್ಲಿ 2 ಟೈಪ್ಸ್ ಕ್ವಶನ್ಸ್ ಬರ್ತವೆ ಅಂತೇಳಿ. ಒಂದು ನೌನು, ಇನ್ನೊಂದು ಅನ್ನೋನು. ನೌನು ಅನ್ನೋನು 3 ಥರ ಕ್ವಶನ್ಸ್ ಬರ್ತವೆ. ನೌನ್ ಅಂದರೆ ಗೊತ್ತಿರೋವನ್ನ ನಾವೆಲ್ಲರೂ ಬೇಗ ಅಟೆಂಡ್ ಮಾಡ್ತೀವಿ. ಅವನ್ನ ಚೆನ್ನಾಗಿ ಅಟೆಂಡ್ ಮಾಡಿದರೆ ನಮಗೊಂಥರ ಕಾನ್ಫಿಡೆನ್ಸ್ ಬರುತ್ತೆ, ಚೆನ್ನಾಗಿ ಮಾಡಿದ್ವಲ್ಲ. ಇವಾಗ ಅನ್ನೋನು ನೋನ್ ಇದ್ದಾವೆ, ಅವು ನೆನಪಾಗ್ತವೆ ನಮಗೆ ಆ ಟೈಮಲ್ಲಿ. ಅವತ್ತು ಆ ಮ್ಯಾಮ್ ಮಾಡಿದ್ರಲ್ಲ, ಅದು ಆ ಸರ್ ಮಾಡಿದ್ರಲ್ಲ ಅಂತೆಲ್ಲ ಹೇಳ್ಕೊಟ್ಟೋದ್ರು ಮ್ಯಾಮ್ ಸರ್. ತುಂಬಾ ಯೂಸ್ಫುಲ್ ಆಯಿತು ನಮಗೆ. ವೆರಿ ನೈಸ್. ಇದಕ್ಕೆ ರಿಲೇಟೆಡ್ ಬೇರೆ ಯಾರಾದರೂ ಎಕ್ಸಾಮ್ನ ಅಟೆಂಪ್ಟ್ ಮಾಡುವ ದಿನ, ಈಗ ಇವತ್ತೇ CT ಎಕ್ಸಾಮ್ ನಡೀತಾ ಇದೆ, ಪೇಪರ್ ನಿಮ್ಮ ಮುಂದೆ ಬಂದಿದೆ ಅಂದರೆ ಚೇತನ್ ರಾಮ್ ಸರ್ ಹೇಳಿರೋದು ನೋನ್ ಅನ್ನೋನ್ ಅದ್ರ ಬಗ್ಗೆ ಹೇಳಿದ್ಲಲ್ಲ, ಇದಲ್ಲದೆ ಬೇರೆ ಏನಾದರೂ ಟಿಪ್ ಇದೆನಾ? ಕಾಮ್ ಆಗಿರ್ಬೇಕು ಎಕ್ಸಾಮ್ ಹಾಲ್ನಲ್ಲಿ ಅಂತ. ಬೇರೆ ಯಾರಾದರೂ ಇನ್ನೊಂದು 2 ಪಾಯಿಂಟ್ಸ್ ಕ್ವಿಕ್ಲಿ ಹೇಳ್ಬಿಡ್ರಿ, ನಿಮಗೆ ಒಂದು ರಿವಿಷನ್ ಆಗ್ಬಿಡುತ್ತೆ ಇದು. ತಲೆ ತೆಗೆಸ್ಕೊಂಡು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ರೆ ಎಲ್ಲರೂ. ಮೈಕ್ ಕೊಟ್ಬಿಡ್ರಿ ಯಾರಿಗಾದ್ರು. ಈಗ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಐ ಥಿಂಕ್ ಸಂಬಡಿ ಅಲ್ಲಿ ಬಾಯ್ಸ್ ಇದಾರಲ್ಲ ಲಾಸ್ಟ್ ರೋನಲ್ಲಿ, ಕೊಟ್ಬಿಡಿ ಒಬ್ರಿಗೆ. ಒಂದೊಂದು ಪಾಯಿಂಟ್ ಹೇಳ್ಬಿಡ್ರಿ ಎಲ್ಲ ಫ್ರೆಂಡ್ಸು ಸೇರ್ಕೊಂಡು. ನಿನ್ನ ಹೆಸರು, ನಿನ್ನ ಕಾಲೇಜ್ ಹೆಸರು ಹೇಳ್ರಿ, ಎಲ್ಲಿಯವರು ಅಂತ. ನನ್ನ ಹೆಸರು ಧನುಷ್, ನಮ್ದು ಮಂಜುನಾಥ್ ಕಾಲೇಜ್. ಈ ಶಿಕ್ಷಣ ನನಗೆ ತುಂಬಾ ಹೆಲ್ಪ್ ಆಗಿದೆ. ಈ ಶಿಕ್ಷಣಕ್ಕೋಸ್ಕರ ನಾವು 40,000 50,000 ಕಟ್ಟಿ ಬೇರೆ ಕಡೆ ಕೋಚಿಂಗ್ ಹೋಗ್ಬೇಕಿತ್ತು. ಆ ದುಡ್ಡನ್ನ ನೀವು ಸೇವ್ ಮಾಡಿದ್ದೀರಾ, ಥ್ಯಾಂಕ್ಸ್. ಅಲ್ಲ ಹೇಳಿಲಿ, ಏನ್ ಹೆಸರು ಹೇಳ್ದೆ? ಧನುಷ್. ಸತೀಶ್? ಧನುಷ್ 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 ಸಿ ಧನುಷ್, ನೀವು ಹೇಳಿದ್ ಸರಿ, ಅಪ್ಪಾಜಿ ಅಮ್ಮನ ದುಡ್ಡು ಉಳಿಸಿದೀವಿ ನಾವು ಅಂತ ಹೇಳಿದೆ, ಹೌದಾ? ಬಟ್ ನಿನ್ ರಿಸಲ್ಟ್ ಏನಾಗುತ್ತೆ? ಚೆನ್ನಾಗಿ ಓದಿದೀಯಾ? ಪ್ರಿಪರೇಷನ್ ಚೆನ್ನಾಗಿದೆನಾ? ನೋಡು, ನಿನ್ ಟೋನಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಚೆನ್ನಾಗಿದೆನಾ ಪ್ರಿಪರೇಷನು? ಚೆನ್ನಾಗಿದೆ. ಓಕೆ, ನಿನ್ ಫ್ರೆಂಡಿಗೆ ಕೊಡಪ್ಪ. ಜಾಸ್ತಿ ಏನಾರ ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಅಪ್ಸೆಟ್ ಆಗ್ತೀರಾ ನೀವು ಮಕ್ಕಳೆಲ್ಲರೂ. ಯು ಡೋಂಟ್ ನೋ ಹೌ ದೇ ಟೇಕ್ ಇಟ್. ಓಕೆ, ವಾಲಂಟಿಯರ್ಸೇ ಇಲ್ಲ. 200 ಜನ ಇದ್ದಾರೆ ಇಲ್ಲಿ. 130. ಮಾತಾಡ್ತೀರಾ ಯಾರಾದರೂ? ಓಕೆ. Hello, good afternoon, ma'am. Good afternoon. My name is Munyamin Khan. Good afternoon. Good afternoon, ma'am. ಅಲ್ಲ, ಎಷ್ಟು ಅಲರ್ಟ್ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಇಂಥದ್ದು ಏನಾರ ಆದ್ರೆ ಜೋರಾಗಿ ನಗ್ತೀರಾ, ಅಲರ್ಟ್ ಆಗಿರ್ತೀರಾ, ಇಲ್ಲದ್ರೆ ಓಕೆ. So my name is Munyamin Khan from Ex Municipal College, KR Market Road. So firstly, ma'am, ನಾನು ಎಲ್ಲರೂ ಸಕ್ಷಮ ಟೀಮಿಗೆ, ಶಿಕ್ಷಕರಿಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕಾಗ್ತೀನಿ. ಯಾಕೆಂದರೆ ಭಾಳ ಚೆನ್ನಾಗಿ ಪಾಠ ಮಾಡಿದರು, ಟಿಪ್ಸ್ ಕೊಟ್ಟಿದ್ರು, ಮತ್ತು ಮೋಟಿವೇಟ್ ಮಾಡಿದರು ನಮಗೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್. ಆಮೇಲೆ ಅದೇ ಮ್ಯಾಮ್, ಟ್ರೈ ಮಾಡ್ತೀನಿ ಚೆನ್ನಾಗಿ ರ್ಯಾಂಕ್ ತೆಗಿಯೋಕ್ಕೆ CET ಅಲ್ಲಿ. Can you come on stage?
Come on stage. ಓಕೆ, ಇದಲ್ಲದೆ ಇದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರಲ್ಲ, ಯಾವ ರೀತಿ ಹೆಲ್ಪ್ ಆಯಿತು ಮಾತಾಡೋನ್ಸಲ ಹೇಳಿ, ಎಲ್ಲರಿಗೂ ಶೇರ್ ಮಾಡಿ, ನಮಗೂ ಗೊತ್ತಾಗ್ಲಿ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಅಂತ ನಿಮ್ಮ ಬಾಯಲ್ಲಿ ಕೇಳ್ಬೇಕು ನಾವು. ಸಕ್ಸಸ್ ಅಂದ್ರೆ ಈವನ್ ವಿತ್ ಯೋರ್ ರಿಸಲ್ಟ್, ಓಕೆ, ನಾಟ್ ಓನ್ಲಿ ನಮ್ಮ ಕೋಚಿಂಗ್, ನಮ್ಮ ಕಡೆಯಿಂದ ಎಫರ್ಟ್ ಆಗಿದೆ. ಈಗ ಎಕ್ಸಾಮ್ ದಿನ ನೀವು ಕುತ್ಕೊಳೋದು, ಅಟೆಂಪ್ಟ್ ಮಾಡೋರು ನೀವೇ, ಮಾರ್ಕ್ಸ್ ತಗೊಳ್ಳೋರು ನೀವೇ, ನಿಮ್ಮ ಪ್ಲೇಸ್ಮೆಂಟ್ ಆಗಿ ನೀವು ಒಳ್ಳೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಮೆರಿಟ್ ಸೀಟ್ ತಗೊಂಡ್ರೆ ದಟ್ ವಿಲ್ ಬಿ ಅವರ್ ರಿಯಲ್ ಸಕ್ಸಸ್. ಗೊತ್ತಾಯ್ತಾ? ಸೊ ಟಾಕ್ ರಿಗಾರ್ಡಿಂಗ್ ದ್ಯಾಟ್ ಆಲ್ಸೋ. ಸೊ ಫಸ್ಟ್ ಆಫ್ ಆಲ್ ನನಗೆ ಬೆನಿಫಿಟ್ ಸಿಕ್ತು ಇದು, ಯಾಕಂದ್ರೆ ಒಂದು ಭಯ ಇರುತ್ತೆ ಮ್ಯಾಮ್, ಎಕ್ಸಾಮ್ ಮುಂಚೆ ಏನಾಗುತ್ತೆ, ಎಕ್ಸಾಮಲ್ಲಿ ಹೆಂಗ್ ಬರಿಬೇಕು, ಹೆಂಗ್ ಕ್ವಶನ್ ಕೇಳುತ್ತೆ, ಹೆಂಗ್ ಪ್ಯಾಟರ್ನ್ ಇರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಅದು ಫಿಯರ್ ನನಗೆ ದೂರ ಆಗಿದೆ ಮ್ಯಾಮ್, ಅದು ಫಸ್ಟ್ ಬೆನಿಫಿಟ್. ಆಮೇಲೆ ಕ್ವಶನ್ ಟ್ರಿಕ್ಸ್ ಮ್ಯಾಮ್, ಯಾವ ಥರದ್ದು ಕ್ವಶನ್ ಬರುತ್ತೆ, ಮತ್ತೆ ಹೆಂಗ್ ಟ್ವಿಸ್ಟ್ ಮಾಡ್ತಾರೆ ಕ್ವಶನ್ಸ್ ಅನ್ನ, ಮತ್ತೆ ಇದನ್ನ ಹೇಳ್ಕೊಟ್ಟಿದ್ದೀರಾ? 4 ಆಪ್ಷನ್ಸ್ ಇದ್ರೆ ಹೌ ಡು ಐ, ಇವನ್ ನನಗೆ ಆನ್ಸರ್ ಗೊತ್ತಿಲ್ಲದ್ರು ಹೌ ಡು ಯು ಡಿಲೀಟ್ ದ 2 ರಾಂಗ್ ಆನ್ಸರ್ಸ್ ಅಂಡ್ ಚೂಸ್ ಬಿಟ್ವೀನ್ ದ 2 ರೈಟ್ ಆನ್ಸರ್ಸ್. ಇನ್ನೊಂದಂದ್ರೆ ಒಂದ್ ಮಾತು ನಾನು ಕಲ್ತಿದ್ದೀನಿ ಮ್ಯಾಮ್, ಏನಂದ್ರೆ ಅದು ಒಂದು ಕ್ವಶನ್ ಅಲ್ಲಿ ನನಗೆ ಅದು 90% ಅದು ಕ್ವಶನ್ ಇನ್ನು ಆನ್ಸರ್ ಗೊತ್ತಿದೆ, ಇನ್ನೂ 10% ಡೌಟ್ ಇದೆ ಅಂದ್ರೆ ಅದು ಬಿಡ್ಬೇಕು ಮ್ಯಾಮ್. ಯಾಕಂದ್ರೆ ಪೂರ್ತಿ ಕ್ವಶನ್ ಪೇಪರ್ ಓದಿ ಲಾಸ್ಟ್ ತನಕನೂ ಆನ್ಸರ್ ಮಾಡಿ ಲಾಸ್ಟ್ ಅಲ್ಲಿ ಬಂದದು ಕ್ವಶನ್ ನೋಡ್ಬೇಕು. ಯಾಕಂದ್ರೆ ಒಂದು ಟಿಕ್ ಬರುತ್ತೆ ಮ್ಯಾಮ್, ಶಾರ್ಪ್ ಆಗುತ್ತೆ ಮೈಂಡ್, ಎಲ್ಲಾ ಕ್ವಶನ್ ಆನ್ಸರ್ ಮಾಡಿ 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 ಒಂದು ಶಾರ್ಪ್ನೆಸ್ ಬರುತ್ತೆ. ಅದು ಆದ್ಮೇಲೆ ಅದು ನೋಡಿದ್ರೆ ಒಂದು 5% ಇನ್ಕ್ರೀಸ್ ಆಗುತ್ತೆ ಮ್ಯಾಮ್ ಅದು ಕ್ವಶನ್ ರೈಟ್ ಹಾಕಕ್ಕೆ. ಓಕೆ, ಗುಡ್, ದಿಸ್ ಇಸ್ ಎ ವೆರಿ ಗುಡ್ ಟಿಪ್. ಎಲ್ಲ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ ಒಳ್ಳೆ ಟಿಪ್ ಹೇಳಿದ್ದಾರೆ, ಅಗೇನ್ ಶೇರ್ಡ್ ಇಟ್ ವಿತ್ ಯು, ಸೊ ರಿಮೆಂಬರ್ ದ್ಯಾಟ್ ಆಲ್ಸೋ. ಮತ್ತೇನಾದ್ರೂ ಹೇಳ್ಬೇಕಾ? ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಾ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಿನ್ ಕಡೆಯಿಂದ ನಾವು ಸಕ್ಷಮ ಟೀಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಳ್ಳೆ ಸ್ಕೋರ್ ಮಾಡಿ, ಒಳ್ಳೆ ರ್ಯಾಂಕ್ ತಗೊಂಡು, ಒಳ್ಳೆ ಕಾಲೇಜಲ್ಲಿ, ಕರ್ನಾಟಕದಲ್ಲಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿ, ಓಕೆ, ಅದೇ ದಾವಣಗೆರೆ ಹೆಸರು ಸ್ವಲ್ಪ. ಓಕೆ, ದಟ್ ಈಸ್ ಒನ್ ಪಾರ್ಟ್. ಆಯ್ತಾ? ಇನ್ನೊಂದು, ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಕೈ ಎತ್ರಿ. ಸಕ್ಷಮ ಟೀಮ್ನವ್ರು ಯಾವ ಮಕ್ಕಳಿದ್ದೀರಾ? ಓಕೆ, ಇನ್ನು ಎಷ್ಟು ದಿನ ಇದೆ ನಿಮ್ಮ CET ಎಕ್ಸಾಮಿಗೆ? ಟುಡೇಸ್ 16th ಅಲ್ವಾ? 3 ಡೇಸ್ ಅಷ್ಟೇ, 3 ಡೇಸ್ ಅಷ್ಟೇ ಇದೆ. ಸೊ ಈ 3 ಡೇಸ್ನಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ? ಯಾಕಂದ್ರೆ ಕ್ಲಾಸಸ್ ಮುಗ್ದಿದೆ ಈಗ, ಹೌದ್ರಾ? ಸೊ ಎಲ್ಲ ಮಕ್ಕಳು ಹಾಸ್ಟೆಲ್ನಲ್ಲಿ ಇರ್ತಾರ ಅಥವಾ ಮನೆಗೆ ಹೋಗ್ತಾ ಇದಾರ? ಇನ್ 2 ಡೇಸ್ ಕ್ಲಾಸಸ್ ಅದೇ. ಓಕೆ, ಯು ಟೆಲ್ ಮೀ ನಾವು ನೆಕ್ಸ್ಟ್ 3 ಡೇಸ್ ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ? ಮ್ಯಾಮ್ ಫಸ್ಟ್ ಆಫ್ ಆಲ್ ಇದು ಸಕ್ಷಮ ಆಫ್ಲೈನ್ ಕ್ಲಾಸ್ ಮುಂಚೆನೂ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಮ್ಯಾಮ್. ವಾರ CET ಎಕ್ಸಾಮ್ ಬಗ್ಗೆ ಅದು ಟೆಸ್ಟ್ ನಡೀತಾ ಇದ್ದು, ಅದು ಎಲ್ಲ ಟೆಸ್ಟ್ ಪೇಪರ್ ನನ್ನ ಹತ್ರ ಇದೆ. ಅದು ಪೇಪರ್ ಎಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಇಟ್ಟು, ಅದು ಯಾವ ತರ ಬೋರ್ಡ್ ಎಕ್ಸಾಮಿಗೆ ನಾವು ಪ್ರಿಪೇರ್ ಮಾಡಿದ್ರಿ, ಯಾವ್ದು ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಮತ್ತೆ ಬುಕ್ ಇದೆ ಮ್ಯಾಮ್, ಬುಕ್ ಅಲ್ಲಿ ಯಾವ್ದು ಕ್ವಶನ್ ಇದೆ ಸಿಮಿಲರ್ ಕ್ವಶನ್, ಅದು ನೋಡಿ ಯಾವ್ದು ಏನ್ ಟ್ರಿಕ್ ಮಾಡಿದ್ದಾರೆ, ಇದು ಕ್ವಶನ್ ಇದೇ ಕ್ವಶನ್ ಬಾರ್ ಯಾವ ತರ ಟ್ರಿಕ್ ಮಾಡಿಕೊಟ್ಟಿದ್ದಾರೆ ಅದು ನೋಡಿ ಆ ಕ್ವಶನ್ ಅನ್ನ ಜಾಸ್ತಿ ಸ್ವಲ್ಪ ಟೈಮ್ ಕೊಟ್ಟು, ಅದು ಸಕ್ಷಮ ಅದು CET ಟೆಸ್ಟ್ ನಡೆದಲ್ಲ ಮ್ಯಾಮ್, ಎಲ್ಲ ಕ್ವಶನ್ ಪೇಪರ್ ಚೆನ್ನಾಗಿ ಓದಿ ಅದು ಸ್ವಲ್ಪ ಜಾಸ್ತಿ ಹೆವಿ ತಗೊಂಡು ಅದು ಸ್ವಲ್ಪ ಮಾಡ್ತೀನಿ. ಓಕೆ, other than this, any special tips you want to give related to studies quickly? Studies ಗೆ, ಪ್ರಿಪರೇಷನ್ ಗೆ, ಎನಿಥಿಂಗ್ ನೀವೆಲ್ಲ ಮಕ್ಕಳು ಮಾಡ್ತೀರಾ ಅಂತ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್? ನಿಮಗೋಸ್ಕರ ಸಿಗುತ್ತೆ 5 hours ಸಿಗುತ್ತಾ ಇವರಿಗೆ? ಡೈಲಿ 5 hours ಸಿಗುತ್ತೆ. 5 hours ನಲ್ಲಿ 4 subjects, 3 subjects. We have to attend 3 subjects, right? Daily 3 subjects they are reading. 4 subjects. Sorry. Okay. Thank you. Okay, thank you.
ಸೊ ನಿಮ್ಮ ಕಡೆಯಿಂದ ಐ ಥಿಂಕ್ ಅಟ್ಲೀಸ್ಟ್ ಕನ್ಕ್ಲೂಷನ್ನಲ್ಲಿ ಒಬ್ಬರು ಸ್ಟೂಡೆಂಟ್ ಬಂದು ನಿಮ್ಮೆಲ್ಲರ ಪರವಾಗಿ ನಮಗೆ ಸ್ವಲ್ಪ ಆಶಾ ವಿ ಆರ್ ರಿಯಲಿ ಹೋಪ್ಫುಲ್. ಐ ನೋ ನೀವೆಲ್ಲರೂ 16th ಎಕ್ಸಾಮ್ ಇದೆ, ಎಲ್ಲರೂ ಸಾಕಷ್ಟು ಟೆನ್ಷನಲ್ಲಿದ್ದೀರಾ. ಆಮೇಲೆ ಇನ್ 2 days ಲೆಕ್ಚರ್ ಕ್ಲಾಸಸ್ ಇದೆ. ನಮ್ಮ ಟೀಮ್ ಸಕ್ಷಮದಿಂದ ಕೂಡ ನಿಮ್ಮ ಲೆಕ್ಚರ್ ಕ್ಲಾಸಸ್ಸು ಚೆನ್ನಾಗಿ ಎಲ್ಲ ಪೋರ್ಷನ್ಸ್ ಕವರ್ ಮಾಡಿದ್ದಾರೆ. ನೀವು ವಾಪಸ್ ಹಾಸ್ಟೆಲಿಗೆ ಹೋದ್ಮೇಲೆ ಒಂದು ಸ್ಟಡಿ ಟೈಮ್ ಟೇಬಲ್ ಹಾಕೊಳ್ಳಿ. ಯಾವ ಸಬ್ಜೆಕ್ಟ್ಸ್ನಲ್ಲಿ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ ಎಲ್ಲದನ್ನೂ ಇಟ್ಕೊಂಡು ಕೊನೆ ದಿನ ಎಕ್ಸಾಮ್ಗೆ ಹೋಗೋ ಮುಂಚೆ ದಯವಿಟ್ಟು ಒಳ್ಳೆ ನಿದ್ದೆ ಮಾಡಿ. ಸಮ್ಮರ್ ಭಾಳ ಇದೆ ಹೌದಾ, ಸೊ ನೀರು ಜಾಸ್ತಿ ಕುಡೀರಿ, ಹೈಡ್ರೇಟ್ ಯುವರ್ ಸೆಲ್ಫ್. ಯಾರಿಗಾದರೂ ಇನ್ಫೆಕ್ಷನ್ ಇದ್ರೆ, ಕೆಮ್ಮು ನೆಗಡಿ ಶೀತ ಇತ್ತು ಅಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ರಿ, ಅವರಿಂದ ಸ್ವಲ್ಪ ಐಸೋಲೇಟ್ ಆಗ್ರಿ. ಸೊ ದಟ್ ಅದರಿಂದ ನಿಮ್ಮ ಎಕ್ಸಾಮ್ ರೈಟಿಂಗ್ನಲ್ಲಿ ಅಟೆಂಪ್ಟ್ನಲ್ಲಿ ಇಟ್ ಶುಡ್ ನಾಟ್ ಅಫೆಕ್ಟ್. ಸರಿನಾ? ಆಮೇಲೆ ಇದ್ರ ಜೊತೆಗೆ ಎಂಟೈರ್ ಪೇಪರ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಒನ್ ಸ್ಕಿಲ್ ಆನ್ ದಟ್ ಡೇ. ಹೌದಾ? ನೀನು ಅಟೆಂಪ್ಟ್ ಮಾಡೋ ರೀತಿ, ಯಾವ್ಯಾವ ಕ್ವೆಶನ್ಸ್ ಗೊತ್ತಿಲ್ಲ ಅದನ್ನು ಬಿಟ್ಬಿಟ್ಟು ಯಾವ ಕ್ವೆಶನ್ಸ್ ನಿನಗೆ ಗೊತ್ತಿದೆ ಅದನ್ನ ಫಸ್ಟ್ ಅಟೆಂಪ್ಟ್ ಮಾಡ್ಕೊಂತ ಬಂದ್ರೆ ಸ್ಲೋಲಿ ಆ ಆನ್ಸರ್ಸ್ ಯಾವ ಕ್ವೆಶನ್ಸ್ ನಿಮಗೆ ಗೊತ್ತಿಲ್ಲ ಅದನ್ನು ಕೂಡ ದ ಆನ್ಸರ್ಸ್ ವಿಚ್ ಯು ಆರ್ ವೆರಿ ಶ್ಯೂರ್ ಅಬೌಟ್ ಲಾಸ್ಟ್ಗೆ ಅವನ್ನ ಅಟೆಂಪ್ಟ್ ಮಾಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಜೊತೆಗೆ ಸಪೋಸ್ ನೀವು CET ನೀಟ್ ಬರೀತೀರಾ ಅಥವಾ ಇನ್ನೂ ವೆಟನರಿ ಎಕ್ಸಾಮ್ಸ್ ಇದೆ, ಆಮೇಲೆ ಆಯುರ್ವೇದಿಕ್ ಎಕ್ಸಾಮ್ಸು, BARC, ಅಗ್ರಿಕಲ್ಚರ್, ಫಿಶರೀಸ್ ಅಂತಾನೆ ಹೇಳಿದ್ರು. ಸೊ ಎಲ್ಲ ಎಕ್ಸಾಮ್ಸ್ನಲ್ಲಿ ಕೆಲವು ಪ್ಲಾನ್ಸ್ ಇರುತ್ತೆ, ಇದನ್ನೇ ನಾನು ತಗೋಬೇಕು, ಆಯ್ಕೆ ಮಾಡಬೇಕು ಅಂತ. ಪೇರೆಂಟ್ಸ್ ಪ್ರೆಷರ್ ಇರುತ್ತೆ ಕೆಲವು ಕಡೆ. ಸೊ ಅದು ಸಪೋಸ್ ನಿಮಗೆ ಆ ಒಂದು ಸ್ಟ್ರೀಮ್ನಲ್ಲಿ ಅಡ್ಮಿಷನ್ ಸಿಗಲಿಲ್ಲ ಅಂದರೆ ಡೋಂಟ್ ಗೆಟ್ ಡಿಸ್ಹಾರ್ಟೆಡ್. ಇಟ್ ಇಸ್ ನಾಟ್ ದ ಎಂಡ್. ಲೈಫ್ನಲ್ಲಿ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿರೋರು ಇವತ್ತು ಮೀಡಿಯಾಗೆ ಹೋಗಿದ್ದಾರೆ, MBBS ಮಾಡಿರೋರು ಇನ್ಯಾವುದೋ ಫೀಲ್ಡಿಗೆ ಹೋಗಿದ್ದಾರೆ, ಡೆಂಟಲ್ ಮಾಡಿರೋರು ಪೊಲಿಟಿಷಿಯನ್ ಆಗಿದ್ದಾರೆ. ಯಾರು? ಹೌದಾ? ಸೊ ಹಾಗೆ ಈ ಲೈಫ್ನಲ್ಲಿ ಇದೊಂದೇ ಪ್ಲ್ಯಾನ್ ಅಂತಲ್ಲ, ಲೈಫ್ನಲ್ಲಿ ಒಂದು ಪ್ಯಾಷನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ನಾನು ಏನೇ ಒಂದು ಜವಾಬ್ದಾರಿ ಕೊಟ್ಟರು ಅದಕ್ಕೆ ಅದರಲ್ಲಿ ಐ ವಿಲ್ ಗೆಟ್ ಮೈ ಇನ್ವಾಲ್ವ್ ಇನ್ ದ್ಯಾಟ್ and understand about that subject and be passionate, dedicated and ಆಶಾವಾದಿ, be an optimist in life ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. And then ಇದರ ಜೊತೆಗೆ ನೀವೆಲ್ಲ ಮಕ್ಕಳು ಇವತ್ತು ಸುಮಾರು ಜನ PUC ಅಚೀವರ್ಸ್ಗೂ ಕೂಡ ಆನರ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ನಿಮ್ಮ ಪೇರೆಂಟ್ಸ್ಗೂ ಕೂಡ ನನ್ನ ಬೆಸ್ಟ್ ವಿಶಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್, ಒನ್ಸ್ ಯು ಕಂಪ್ಲೀಟ್ ಯುವರ್ ಎಜುಕೇಷನ್, ಒಂದು ಜಾಬಿಗೆ ಸೇರಿದಾಗ ಅವಾಗೂ ಕೂಡ ನಿಮ್ಮ ಸಮಾಜಕ್ಕೆ, ಸೊಸೈಟಿಗೆ ಒಂದು ಗಿವಿಂಗ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಇಲ್ಲೂ ಕೂಡ ಸುಮಾರು ಜನ ಯಾರು ಡಿಗ್ರಿ ಹೋಲ್ಡರ್ಸ್, ಈಗೆಲ್ಲ ನಮ್ಮ ದಾವಣಗೆರೆಯಲ್ಲೇ ಹೇಳ್ತೀನಿ, ಅವ್ರವ್ರ ಇನ್ಸ್ಟಿಟ್ಯೂಷನ್ಸಿಗೆ ರೀವಿಸಿಟ್ ಮಾಡಿದ್ದಾರೆ, ಸ್ಕೂಲ್ಸು ಕಾಲೇಜಸ್ಸಿಗೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಅಲುಮ್ನೈ ಅಸೋಸಿಯೇಷನ್ ಮಾಡಿ ಫಂಡ್ ರೇಸ್ ಮಾಡಿಬಿಟ್ಟು ಗೌರ್ಮೆಂಟ್ ಸ್ಕೂಲ್ಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಕೊಡ್ತಾ ಇದ್ದಾರೆ, ಅಥವಾ ಅಲ್ಲಿರುವಂತಹ ಕಟ್ಟಡದ ಕೆಲಸ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಶ್ಯೂರ್ ನೀವು ಕೂಡ once you settle down in life, you will start thinking about the institutions which have contributed in bringing you to this level. So ಅಷ್ಟು ಹೇಳಿ ನಿಮಗೆಲ್ಲರಿಗೂ ನನ್ನ ಬೆಸ್ಟ್ ವಿಶಸ್ಸು. ನಾನು ಕೂಡ ಇವತ್ತು ಹನುಮ ಜಯಂತಿ ಇದೆ ಹೌದಾ, ಹೊಸ ವರ್ಷ, ಯುಗಾದಿ ಹಬ್ಬ ಎಲ್ಲರೂ ಮಾಡಿದ್ವಿ, ಬೇವು ಬೆಲ್ಲ ತಿಂದ್ವಿ. ಸೊ ಆದ್ದರಿಂದ ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳು ನನಸಾಗಿ ನಿಮಗೆ ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ ಮತ್ತು ಸಕ್ಸಸ್, ಸಂಪತ್ತು ಅನ್ನೋಲ್ಲ ಸಕ್ಸಸ್ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ನನ್ನ ಬೆಸ್ಟ್ ವಿಶಸ್ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಆಮೇಲೆ ದ ಟೀಮ್ ಆಫ್ ಸಕ್ಷಮ, ಥ್ಯಾಂಕ್ ಯು. ಲೆಟ್ ಅಸ್ ಆಲ್ ಥ್ಯಾಂಕ್ ಈಚ್ ಅದರ್. ಥ್ಯಾಂಕ್ ಯು ಅಂತ ಒಬ್ಬರು ಅದಕ್ಕೆ ಕ್ರೆಡಿಟ್ ತೊಗೊಳೋದು ಬೇಡ, ಎಲ್ಲರೂ ವರ್ಕು ಇಟ್ ವಾಸ್ 100%. ದಟ್ ಈಸ್ ವೈ ನಮ್ಮ ಕಡೆಯಿಂದ ನಮ್ಮ ಎಫರ್ಟ್ಸು, ಮೆಟಿಕ್ಯುಲಸ್ ಎಫರ್ಟ್ಸ್ ಹ್ಯಾಸ್ ಬೀನ್ 100%. ಈಗ ನಿಮ್ಮ ಎಫರ್ಟ್ಸಿಗೆ ಕಾಯ್ತಾ ಇದ್ದೀವಿ ನಾವು, ಆಯಿತಾ? ಒಂದು ಫುಲ್ ಸರ್ಕಲ್ ಆಗಬೇಕು ಅಂದರೆ ಈಗ ಹಾಫ್ ಸರ್ಕಲ್ ಆಗಿದೆ ಅಥವಾ 3/4 ಸರ್ಕಲ್ ಆಗಿದೆ, ಇನ್ನು ಕ್ವಾರ್ಟರ್ ಸರ್ಕಲ್ ಕಂಪ್ಲೀಟ್ ಆಗಬೇಕು ಅಂದರೆ ನಿಮ್ಮ ಎಫರ್ಟ್ಸು.
ಎಷ್ಟು ಜನ ಮಕ್ಕಳು ಈ ಒಂದು ಆಪರ್ಚುನಿಟಿನ ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಇನ್ಸ್ಟಿಟ್ಯೂಷನ್ನಲ್ಲಿ ನಿಮಗೆ ಒಂದು ಸೀಟ್ ಸಿಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಕಾರ್ಯಕ್ರಮದ ಯಶಸ್ಸಾಗುತ್ತೆ. ಸೊ ಅದರಿಂದ ಎಲ್ಲ ಸ್ಟೂಡೆಂಟ್ಸ್ ಕೂಡ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. Where are you? Good afternoon. ಮೊದಲನೇದಾಗಿ ಸಕ್ಷಮ ಪ್ರೋಗ್ರಾಮ್ ತಗೊಂಡ್ಬಂದಿದ್ದೀನಿ, ತುಂಬ ಥ್ಯಾಂಕ್ಸ್ ಮಾ. ಮತ್ತೆ ಎಲ್ಲ ಲೆಕ್ಚರರ್ಸು ಪ್ರೈವೇಟ್ ಕಾಲೇಜ್ಗಳಲ್ಲಿ ಬಿಸಿ ಶೆಡ್ಯೂಲಲ್ಲಿ ಇದ್ರು ಒನ್ ಅಂಡ್ ಹಾಫ್ ಅವರ್ ಈ ಲಾಸ್ಟ್ ದಿನ ತಗೊಂಡಿದ್ರು. ಬಂದು ಒಂದು ಸಬ್ಜೆಕ್ಟ್ ಅಲ್ಲ, 2 ಸಬ್ಜೆಕ್ಟ್ ಅಲ್ಲ, PCMB 4 1.5 ಅವರ್ ಡೈಲಿ ತಗೋತಿದ್ರು. ಅವರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಮತ್ತೆ ಚೇತನ್ ರಾಮ್ ಸರ್ ಅವರು ಮೋಟಿವೇಶನ್ ಸ್ಪೀಚ್ ಮಾಡಿದ್ರು ಮ್ಯಾಮ್. ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರು ಇನ್ನೊಂದು ಮೆಥಡನ್ನ ಹೇಳ್ಕೊಟ್ಟಿದ್ರು ಮ್ಯಾಮ್. ಪರೀಕ್ಷೆ ಅನ್ನೋದು ಹಬ್ಬ ಅಂತ ಅವ್ರದ್ದು ಬುಕ್ಸ್ ಅದನ್ನು ಬರ್ದಿದ್ದೀನಿ ನಾನು ಅಂತ ಹೇಳಿದರು ಮ್ಯಾಮ್. ಅವರು ಸಬ್ಜೆಕ್ಟ್ಗಳನ್ನು ಎರಡು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳಕ್ಕೆ ಹೇಳಿದರು ಮ್ಯಾಮ್. ಮೊದಲನೇದಾಗಿ ಥಿಯರಿಟಿಕಲ್ ಸಬ್ಜೆಕ್ಟು ಮತ್ತು ಪ್ರಾಬ್ಲಮೆಟಿಕಲ್ ಸಬ್ಜೆಕ್ಟು. ಥಿಯರಿಟಿಕಲ್ ಸಬ್ಜೆಕ್ಟ್ನ ಓದಿ ಬೇಜಾರಾದಾಗ ಪ್ರಾಬ್ಲಮೆಟಿಕ್ ಅಂದರೆ ಮ್ಯಾಥ್ಸ್, ಫಿಸಿಕ್ಸ್ ನ್ಯೂಮರಿಕಲ್ಸು, ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ನ ಥಿಯರಿ ಓದಿ ಬೇಜಾರಾದಾಗ ಒಂದೊಂದು ಹಾಫ್ ಆನ್ ಅವರ್ ಇಲ್ಲ 1.5 ಅವರ್ ಅವನ್ನ ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಾಗಲಿ, ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ನ ಪ್ರಾಬ್ಲಮ್ ಮಾಡಿ ಮತ್ತೆ ಥಿಯರಿಟಿಕಲ್ ಸಬ್ಜೆಕ್ಟಿಗೆ ಮಲಗಬೇಕು ಅನಿಸಿದ್ರೆ ಥಿಯರಿ ಓದಿ ಅವಾಗ ಮ್ಯಾಥ್ಸ್ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಹೇಳಿದರು ಮ್ಯಾಮ್. ಸರ್ ಥ್ಯಾಂಕ್ ಯು. ಲಾಸ್ಟು ನಿಮ್ಮೆಲ್ಲರ ಜೊತೆ ಮಾತಾಡ್ಕೊಳ್ತಾ ಒಂದು ಇಂಪಾರ್ಟೆಂಟ್ ವಿಷಯ ಅನೌನ್ಸ್ಮೆಂಟ್ ಮಾಡೋದೇ ಮರ್ತುಬಿಟ್ಟೆ. ಈಗ ನಮ್ಮ 200 ಮಕ್ಕಳಲ್ಲಿ ಅಥವಾ 1200 ನೋ 1000 ದ ಒರಿಜಿನಲ್ ಸ್ಟ್ರೆಂತ್ 2000 ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಯಾರು ಚೆನ್ನಾಗಿ ಓದಿ ಹೂ ಹ್ಯಾವ್ ಬೀನ್ ಎನ್ರಾಲ್ಡ್ ಅಂಡರ್ ಸಕ್ಷಮ, ಯಾರು ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಮೆರಿಟ್ ರ್ಯಾಂಕ್ ಹೋಲ್ಡರ್ಸ್ಗೆ ನಾವು ಕೂಡ ಸ್ಕಾಲರ್ಶಿಪ್ ಸಪೋರ್ಟಿವ್ ಆಗಿ ನಿಮ್ಮ ಒಂದು ಎಜುಕೇಷನ್ಗೆ ವಿ ವಿಲ್ ಸಪೋರ್ಟ್ ಅಂತ ಹೇಳಿ ಇದು ಕಂಪ್ಲೀಟ್ಲಿ ಫ್ರಮ್ SS ಜನಕಲ್ಯಾಣ ಟ್ರಸ್ಟ್ ಇಂದ. ಥ್ಯಾಂಕ್ ಯು ವೆರಿ ಮಚ್. ನಿರ್ಗಾರಿತರ ಮಾತುಗಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಸಂವಾದದ ಮೂಲಕ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಿ ಬರುವಂತಹ